ಬರೋ ಸಂಬಳದಾಗ ನಾವು ತಿಂದ್ರೆ ಹೆಚ್ಚಿನ ಮಾತು ನಮ್ಮ ಹುಡುಗ ಕುಕ್ಕ ಕೇಳಾಕತ್ತೆ. ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿವಿ. ಮಶ್ರೂಮ್ ಬಿರಿಯಾನಿ ಮಾಡಕ್ ಮಶ್ರೂಮ್ ಇಲ್ಲ, ಮಶ್ರೂಮ್ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಟೈಮ್ ನೋಡಿದ್ರ 11:30 ಆಗ್ಯದ. ಇವಾಗ ಎದ್ದೀವಿ, ಇವಾಗ ಮಶ್ರೂಮ್ ಬಿರಿಯಾನಿ ಮಾಡಕ್ ಮಶ್ರೂಮ್ ತರಕೊಂತೀವಿ. ಇಲ್ಲಿ ನೋಡ್ರಿ RCB ಫ್ಲಾಗ್ ಅದ. ಜೈ RCB. ಮಶ್ರೂಮ್ ತರಕ್ಕೆ ನಾವು ಬಂದೀವಿ ತರಕಾರಿ ಅಂಗಡಿಗೆ. ಇಲ್ಲಿ ಬಂದ್ಮ್ಯಾಗ ಗೊತ್ತಾಯ್ತು ಇಲ್ಲಿ ಮಶ್ರೂಮ ಸಿಗಲ್ಲ ಅಂದು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಿಡ ಬಂದ ನೋಡಿದೆ ಬಾಳೆಹಣ್ಣು. ಇದು ಯಾವ ಹ್ಯಾಂಗಲ್ನಾಗ ಬಾಳೆಹಣ್ಣು ಗತಿನ ಕಾಣವಲ್ದು ನೋಡ್ರಿ. ಬಾಳೆಹಣ್ಣ ಇದು ನಿಮ್ಗೇನೋ ಗೊತ್ತಾ ಕಮೆಂಟ್ ಹಾಕಿ. ಫೈನಲ್ಲಿ ತೊಗೊಂಡ್ವಿ ನಮ್ಮದು ಮೇನ್ ಇಂಗ್ರೀಡಿಯಂಟ್ ಮಶ್ರೂಮ್. ಬೈ ತೋರ್ಸ್ ಬೈ ಮಶ್ರೂಮ್ ಬೈ ಚಲೋ ಅದ್ರಾಗೂ ಚಲೋತ್ನೇದ. ಇಲ್ಲ ನೋಡತ್ತೇನೆ ರೀ ನಮ್ಮ ಹುಡುಗ ಮಶ್ರೂಮ್ನ ಏನು ಚಲೋ ತಗೊಂತಾನ ಅವನೇ ಗೊತ್ತ. ಅದೇ ತಗೊಳೋದು ಒಂದು ಪ್ಯಾಕೆಟು, ನೋಡತ್ತಿರೋದು 3 ಪ್ಯಾಕೆಟ್. ಹಾಂ, ಸೆಲೆಕ್ಟ್ ಆಗತ್ತೆ ಮಶ್ರೂಮ್. ಅಣ್ಣ ಮಶ್ರೂಮ್ ಬಿರಿಯಾನಿ ಏನೇನು ಹಾಕ್ತಾರೆ ತರಕಾರಿ? ಮಶ್ರೂಮ್ ಬಿರಿಯಾನಿ ತರಕಾರಿ ಏನೇನು ಹಾಕ್ತಾರೆ? ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಬಿರಿಯಾನಿಗೆ ಏನು ಹಾಕ್ತಾರ ಅಂತ ಗೊತ್ತಿಲ್ಲ. ನಾನು ಕೇಳತ್ತೇನೆ ಇಲ್ಲಿ ಬಂದು ಮಶ್ರೂಮ್ ಬಿರಿಯಾನಿಗೆ ಏನು ಹಾಕ್ತಾರೋ ಅನ್ನು ನೋಡ್ರಿ. ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿ ಮಶ್ರೂಮ್ ಬಿರಿಯಾನಿಗೆ ಎಲ್ಲ ಹಾಕಿ. ಯಾವುದೋ ತರಕಾರಿ ಅಂಗಡಿ ಹೋದ್ರು ನಮ್ಮ ಹುಡುಗನ ಒಂದು ಪುಕ್ಕಟ್ನ್ಯಾಗ ಕೊತ್ತಂಬರಿ ಹೊಡಿ ಅದ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿವಿ. ಬರ್ರಿ ಮಶ್ರೂಮ್ ಬಿರಿಯಾನಿ ಮಾಡಮ್ಮ. ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮ್ ಕಟಿಂಗ್ ನಡೀತಾ ಇಲ್ಲದಾರ ನೋಡ್ರಿ ನಮ್ಮ ಕುಕ್ ಗಿರಿಗೌಡ ಪಾಟೀಲ್. ಹಾಯ್ ನೋ ದೋಸ್ತ. ನಮ್ಮ ಕುಕ್ ಇವತ್ತು ಚಲೋ ಮಶ್ರೂಮ್ ಬಿರಿಯಾನಿ ಮಾಡ್ತಾರಲ್ಲ, ಹೇಳ್ತೀವಿ ನಿಮ್ಗೆ ಆಮೇಲೆ. ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ: ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಮೇಲೆ ಒಣೆ ಬೇನ ತಂದ ನಮ್ಮ ಹುಡುಗ ಓಸು ಹಾಕಿದ. ಈರುಳ್ಳಿ ಸ್ವಾಹ, ಈರುಳ್ಳಿ ಹಳದಿ ಆಗೋ ತನಕ ಅಳ್ಳಾಡ್ತಾ ಇರಿ. ಅಳ್ಳಾಡ್ತಾನೇ ಇರಿ. ಅಳ್ಳಾಡ್ಸು ಬೈ ಸಾಕು ಬೈ. ಟೊಮೆಟೊ ಹಾಕ. ಟೊಮೆಟೊ, ಮೆಣಸಿನಕಾಯಿ, ವಾ, ಮೆಣಸಿನ್ಕಾಯಿ, ಅಡ್ಡ ಉದ್ದ ಹೆಂಚಿದ ಮೆಣಸಿನಕಾಯಿ, ಆಮೇಲೆ ಸಣ್ಣಗೆ ಹೆಂಚಿದ ಇದಕ್ಕೆ ಬೀನ್ಸು ಹಾಕ್ತಾರಲ್ಲ, ಗೊತ್ತಲ್ಲ, ನಾವು ಹಾಕಾಕತ್ತೀವಿ. ಯಾಕಂದರೆ ಇದು ಬ್ಯಾಚುಲರ್ಸ್ ಬಿರಿಯಾನಿ. ಇವಾಗ ಟೊಮೆಟೊ ಇವೆಲ್ಲ ಆದ್ಮೇಲೆ ಬರುತ್ತೆ ನಮ್ದು ಮೇನ್ ಇಂಗ್ರೀಡಿಯೆಂಟ್ ಮಶ್ರೂಮ್. ನಮ್ಮ ಹುಡುಗೀಗ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಕೊಡತ್ತಾನ. ಬರ್ರಿ ಒಂದು ಟೇಸ್ಟ್ ಹೆಂಗೆ ಕೊಡ್ತಾನೆ ನೋಡೋಣ. ಇದು ಗರಂ ಮಸಾಲ, ಸೊ ಇಷ್ಟು ಹಾಕಬೇಕು. ಗರಂ ಮಸಾಲ ಅರ್ಧ ಚಮಚ. ಹಾಂ, ಆಮೇಲೆ ನಮ್ಮ ಕಡೆ ಜಾಸ್ತಿ ಮಸಾಲ ಇಲ್ಲ. ನಮ್ಮ ಹತ್ರ ಮಸಾಲ ಐತ್ಯಾ. ಅರಿಶಿನ ಪುಡಿ, ಅರಿಶಿನ ಪುಡಿ ಯಾಕಂದ್ರೆ ಸ್ವಲ್ಪ ಅಂದ ಭಾಳ ಬಿದ್ದದ ಇರಲಿ. ಇದು ಬಿರಿಯಾನಿ ಮಸಾಲ. ಶ್ರಾವಣ ಅದ, ಬಿರಿಯಾನಿ ತಿನ್ನಲ್ಲ, ಅಟ್ಲೀಸ್ಟ್ ಬಿರಿಯಾನಿ ಮಸಾಲ ತಿನ್ನಾನ. ಉದುರ್ಸ್ಪಾ, ಸಾಕು, ಇಷ್ಟೇ ಸಾಕು. ಇಷ್ಟ ಸಾಕು. ಆಮೇಲೆ ಇವಾಗ ನಾವು ಖಾರ, ಇದು ಮನೆ ಖಾರ, ಮಸಾಲ ಖಾರ. ಸೊ ಇದನ್ನು ಒಂದು 2 ಸ್ಪೂನ್ ಬಡಿಸ್ರಿ. ಜಾಸ್ತಿ ಬೇಕು ಅಂದ್ರೆ ನಿಮ್ಗೆ ತಡಕರ ಶಕ್ತಿ ಇದ್ರೆ 4 ಹಾಕ್ರಿ, ಬೇಡ ಅನ್ನಲ್ಲ. ಇಷ್ಟೇ ಸಾಕು. ಒಂದು ರುಚಿಗೆ ತಕ್ಕಷ್ಟು ಫುಲ್ ಲೋಡ್ ಚಮಚೆ ಒಂದು ಉಪ್ಪು. ಎಷ್ಟು ಬೇಕಾ ಅಷ್ಟು ಹಾಕ್ರಿ ಉಪ್ಪು. ಇವಾಗ ಮತ್ತೆ ಅದೇ ಕಾರ್ಯಕ್ರಮ ರುಬ್ಬೋದು. ಅಳ್ಳಾಡ್ತದ ಹುಡುಗ. ಏನಿಲ್ಲ ರೀ, ಇದಾದ್ಮ್ಯಾಗ ಸ್ವಲ್ಪ ನೀರು ಹಾಕಿ ಅಕ್ಕಿ ಹಾಕಿ ಮುಚ್ಚಿಬಿಟ್ರೆ ಮುಗೀತು ಮಶ್ರೂಮ್ ಬಿರಿಯಾನಿ. ಸರ್ಪ್ರೈಸ್, ಫಿನಿಶಿಂಗ್ ಟಚ್ ಟು ಬಿರಿಯಾನಿ. Our biryani ready in 15 minutes. A few moments later. ಬಿರಿಯಾನಿ ತಿಂದ ಟೇಸ್ಟ್ ಹೆಂಗೈತೆ ಹೇಳ್ತೀನಿ ನಿಮ್ಗೆ.
ಬೈ ಖರೆ ಬಿ ಮಸ್ತ್ ಮಾಡಿ ಬೈ ಖುಷಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಕ ನನ್ ಮಗನ್ ತಲೆ ಬೇಕೇ ಬೇಕು.